ನಮಸ್ಕಾರ ವೀಕ್ಷಕರೇ, ಇವತ್ತು ಅಂಕೋಲ ತಾಲೂಕಿನಲ್ಲಿ ನಡೆದ ವಿಚಿತ್ರ ಘಟನೆಯೊಂದು ತಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇನೆ. ಅಂಕೋಲ ತಾಲೂಕಿನ ಕನಕನಹಳ್ಳಿಯಲ್ಲಿ ಬೆಚ್ಚಿ ಬೀಳಿಸುವ ಒಂದು ಕಳ್ಳತನ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಕಳ್ಳತನವನ್ನು ಮಾಡಿ ಪರಾರಿಯಾಗುವುದಷ್ಟೇ ಅಲ್ಲ, ಅಂಗಡಿ ಮಾಲೀಕರ ಪ್ರಾಣಕ್ಕೂ ಸಂಚು ರೂಪಿಸಿದ ಆರೋಪ CCTVಯಲ್ಲಿ ಸೆರೆಯಾಗಿದೆ. ಕಳ್ಳತನದ ಬಳಿಕ ಅಂಗಡಿ ಬಾಗಿಲಿಗೆ ವಿದ್ಯುತ್ ಹರಿಸಿ ಮರುದಿನ ಅಂಗಡಿ ತೆರೆಯುವವರಿಗೆ ಶಾಕ್ ಉಂಟಾಗುವಂತೆ ಮಾಡುತ್ತಿದ್ದ ಆರೋಪಗಳು ಇಲ್ಲಿ ಕೇಳಿಬರ್ತಾ ಇದೆ. ಅಂಕೋಲ ತಾಲೂಕಿನ ಕನಕನಹಳ್ಳಿಯಲ್ಲಿ ಕಳ್ಳನೋರ್ವ ವಿಚಿತ್ರ ಹಾಗೂ ಅಪಾಯಕಾರಿ ಕೃತ್ಯ ಗ್ರಾಮಸ್ಥರನ್ನ ಆತಂಕಕ್ಕೆ ಮನೆ ಮಾಡಿದೆ. ಕನಕನಹಳ್ಳಿಯ ನಿವಾಸಿ ನಾರಾಯಣ ಸಿದ್ದಿ ಎಂಬಾತನೇ ಗ್ರಾಮದ ಅಂಗಡಿಗಳನ್ನು ಗುರಿಯಾಗಿಸಿಕೊಂಡು ಹಲವು ಬಾರಿ ಕಳ್ಳತನ ನಡೆಸಿರುವ ಆರೋಪ ಕೂಡ ಎದುರಿಸ್ತಾ ಇದ್ದಾನೆ. ಆರೋಪಿ ರಾತ್ರಿ ವೇಳೆ ಅಂಗಡಿಗಳಿಗೆ ನುಗ್ಗಿ ನಗದು ಹಾಗೂ ಸಣ್ಣ ಪುಟ್ಟ ವಸ್ತುಗಳನ್ನು ಕಳವು ಮಾಡುತ್ತಿದ್ದ. ಆದರೆ ಅಷ್ಟಕ್ಕೆ ನಿಲ್ಲದೆ ಆ ಕಳ್ಳತನದ ಬಳಿಕ ಅಂಗಡಿಯ ಬಾಗಿಲಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಪರಾರಿಯಾಗುತ್ತಿದ್ದ ಎನ್ನಲಾಗ್ತಾ ಇದೆ. ಮರುದಿನ ಅಂಗಡಿ ತೆರೆಯುವ ವೇಳೆ ಮಾಲೀಕರು ಹಾಗೂ ಸಿಬ್ಬಂದಿಗೆ ವಿದ್ಯುತ್ ಶಾಕ್ ಉಂಟಾಗುವಂತೆ ಮಾಡುವುದು ಆರೋಪಿಯ ಮುಖ್ಯ ಉದ್ದೇಶವಾಗಿತ್ತು ಎಂದು ಇಲ್ಲಿ ಕಂಡು ಬರ್ತಾ ಇದೆ. ಗ್ರಾಮದ ನರಸಿಂಹ ಭಾಗವತ್ ಅವರ ಅಂಗಡಿಯಲ್ಲಿ 5 ಬಾರಿ ಕಳ್ಳತನ ನಡೆದಿದ್ದರೂ ಆರಂಭದಲ್ಲಿ ಅಲ್ಪ ಪ್ರಮಾಣದ ವಸ್ತುಗಳು ಕಳವಾಗಿದ್ದರಿಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿರಲಿಲ್ಲ. ಇದೇ ರೀತಿಯ ಕಳ್ಳತನಗಳು ಇತರ ಅಂಗಡಿಗಳಲ್ಲೂ ನಡೆದಿದ್ದರೂ ಹೆಚ್ಚಿನ ನಷ್ಟವಾಗದ ಕಾರಣ ದೂರು ಕೂಡ ದಾಖಲಾಗಿರಲಿಲ್ಲ. ಆದರೆ ಪದೇ ಪದೇ ಅಂಗಡಿ ಬಾಗಿಲು ತೆರೆಯುವಾಗ ವಿದ್ಯುತ್ ಶಾಕ್ ಉಂಟಾಗುತ್ತಿದ್ದ ಹಿನ್ನೆಲೆಯಲ್ಲಿ ಅನುಮಾನಗೊಂಡ ನರಸಿಂಹ ಭಾಗವತ್ ಅವರು ಅಂಗಡಿಯಲ್ಲಿ CCTV ಕ್ಯಾಮೆರಾ ಅಳವಡಿಸಿದ್ದರು. CCTV ದೃಶ್ಯಾವಳಿಯಲ್ಲಿ ಆರೋಪಿ ಕಳ್ಳತನ ನಡೆಸಿದ ಬಳಿಕ ಅಂಗಡಿ ಬಾಗಿಲಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುತ್ತಿರುವ ದೃಶ್ಯಗಳು ಕೂಡ ಸೆರೆಯಾಗಿವೆ ಎಂದು ತಿಳಿದುಬಂದಿದೆ. ಈ ಹಿಂದೆಯೇ ಅಂಕೋಲ ಪೊಲೀಸ್ ಠಾಣೆಯಲ್ಲಿ ನಾರಾಯಣ ಸಿದ್ದಿ ವಿರುದ್ಧ ಕಳ್ಳತನ ಪ್ರಕರಣ ದಾಖಲಾಗಿದ್ದು, ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸದ್ಯ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಎಂದು ತಿಳಿದುಬಂದಿದೆ. ಕಳ್ಳತನ ಮಾತ್ರವಲ್ಲ, ಅಂಗಡಿ ಮಾಲೀಕರ ಜೀವಕ್ಕೂ ಅಪಾಯ ಉಂಟು ಮಾಡುವ ರೀತಿಯಲ್ಲಿ ವಿದ್ಯುತ್ ಹರಿಸಿರುವ ಆರೋಪ ಈ ಪ್ರಕರಣವನ್ನು ಮತ್ತಷ್ಟು ಗಂಭೀರವಾಗಿಸಿದೆ. CCTV ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ಆರೋಪಿಯ ಬಂಧನಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಆರೋಪಿ ಬಂಧನದ ಬಳಿಕ ಇನ್ನಷ್ಟು ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ.